ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್. ಇವತ್ತು ಟೈಮ್ ಬಂದ್ಬಿಟ್ಟು 11 ಗಂಟೆ ಆಯಿತು. ಇವಾಗೆಲ್ಲ ಕೆಲಸ ಮುಗಿಸ್ಕೊಂಡು ನಾನು ಇವಾಗ ಓದಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈಗ ನನಗೆ 11ರಿಂದ 12:30 12:45 ತನಕ ಟೈಮ್ ಸಿಗುತ್ತೆ. ಮತ್ತು ನನ್ನ ಮಗಳು ಬಂದ ತಕ್ಷಣ ಅವಳಿಗೆ ಸ್ವಲ್ಪ ಊಟ ಗೀಟ ಮಾಡಿಸಿ ಆಮೇಲೆ 1 ಗಂಟೆ ಓದ್ತೀನಿ. ಈಗ ಒಂದು ವಾರ ಆಯಿತು ನಾನು ಬುಕ್ಸ್ ಹಿಡಿಯೋಕ್ಕೆ ಟೈಮೇ ಸಿಗಲಿಲ್ಲ. ನನ್ನ ಮಗಳಿಗೆ ಸ್ವಲ್ಪ ಆರಾಮಿರಲಿಲ್ಲ, ಹಂಗಾಗಿ ಇವೆಲ್ಲ ಬರ್ತವೆ, ಏನು ಮಾಡೋಕ್ಕಾಗಲ್ಲ, ಫ್ಯಾಮಿಲಿ ಅಂದಮೇಲೆ ಅಲ್ವಾ. ಸೊ ಸ್ಟಡಿ ಮಾಡೋಕ್ಕೆ ಟೈಮೇ ಸಿಗಲಿಲ್ಲ. ನನಗಂತೂ ತುಂಬ ಭಯ ಅನ್ನಿಸ್ತಾ ಇತ್ತು. ಅಯ್ಯಪ್ಪ, ಒಂದು ವಾರ ಆಯ್ತಲ್ಲಪ್ಪ ಬುಕ್ಸ್ ಹಿಡ್ದು, ಮತ್ತೆ ಅದನ್ನು ಮರ್ತೇ ಹೋಗ್ತೀನೇನೋ. ಈ ಕಂಪ್ಯೂಟ್ರ್ ಐತಲ್ಲ, ಅದು ಹಂಗೇನೆ ಒಂದು ಸಲ ಓದಿದ್ರೆ ನೆನಪೇ ಇರಲ್ಲ, ಪದೇ ಪದೇ ಓದ್ತಾನೆ ಇರಬೇಕು, ತುಂಬ ಕನ್ಫ್ಯೂಸ್ ಆಗ್ತಾ ಇರುತ್ತೆ. ಅದನ್ನು ಇನ್ನೂ ಪ್ರಿಂಟ್ ತಗೋಣ ಅಂತ ಇದ್ದೀನಿ. PDF ಇನ್ನು PDF ಪ್ರಿಂಟ್ ತಗೊಂಡಿಲ್ಲ, ಹಂಗೆ ಫೋನಲ್ಲೇ ನೋಡ್ತಾ ಇದ್ದೀನಿ. ಎಷ್ಟು ಅಂತ ಫೋನಲ್ಲಿ ನೋಡೋದು, ಸ್ವಲ್ಪ ಪ್ರಿಂಟ್ ತಗೊಬಿಡೋಣ ಅಂತ ಡಿಸೈಡ್ ಮಾಡಿದ್ದೀನಿ. ಅದನ್ನೇ ನೀಟಾಗಿ ರಿವಿಷನ್ ಮಾಡಿದ್ರಾಯ್ತು ಅಂತ. ಈಗ ಟೆಲಿಗ್ರಾಮಲ್ಲಿ ತಗೊಂಡಿರೋ PDF ಅದನ್ನೇ ನಾನು PDF ತಗೊಬಿಟ್ಟು ಕಂಪ್ಯೂಟರ್ಲಿ ಅದನ್ನೇ ಸ್ಟಡಿ ಮಾಡಬೇಕಂತ ಇದ್ದೀನಿ. ಹಾಗೆ ಜಾಸ್ತಿ ಫೋನಲ್ಲೂ ನೋಡೋಕ್ಕಾಗಲ್ಲ. ಹಾಗೆ ನಾನು ಇದು ಸೋಷಿಯಲ್ ಸೈನ್ಸ್ನ ಸ್ವಲ್ಪ ಪಾಯಿಂಟ್ಸ್ಗಳನ್ನು ಕೂಡ ಮಾಡಿ ನೋಟ್ಸ್ನ ಮಾಡ್ತಾ ಇದ್ದೆ. ತೋರಿಸ್ತೀನಿ ನೋಡಿ ನಾನು ಯಾವ ಥರ ಪಾಯಿಂಟ್ಸ್ ಮಾಡಿದ್ದೀನಿ ಅಂತ. ಮ್ಯಾಮ್ ಕ್ಲಾಸ್ ಮಾಡಿದಾರಲ್ವ, ಅದೇ ಟೆಸ್ಟನ್ನೇ ನಾನು ಇದರಲ್ಲಿ ನೋಟ್ಸ್ ಮಾಡ್ಕೊಂಡಿದ್ದೀನಿ. ನನಗೆ ಯಾವುದೇ ಒಂದು ಪಾಯಿಂಟ್ಸೇ ಆಗಲಿ ಅದನ್ನು ಓದ್ತಾನೆ ಬೇರೆ ಎಡಿಟಿಂಗಲ್ಲಿ ಓದ್ತಾ ಇದ್ದೀನಿ ಅಂದರೆ ನನಗೆ ಅಷ್ಟು ಇಂಟ್ರೆಸ್ಟ್ ಬರಲ್ಲ. ನನ್ನ ಓನಲ್ಲೇ ನಾನು ನೋಟ್ಸ್ನ ಸೆಂಟೆನ್ಸ್ನ ಮಾಡ್ಕೊಂಡು ಓದಿದ್ರೇ ನನಗೆ ಅದು ತಲೆಗೆ ಹೋಗೋದು ಅನಿಸುತ್ತೆ, ಆ ಥರ. ಅದಕ್ಕೆ ಆಲ್ಮೋಸ್ಟ್ ಎಲ್ಲವನ್ನೂ ಕೂಡ ನಾನು ಬರೆಯೋಕ್ಕೆ ಟ್ರೈ ಮಾಡ್ತೀನಿ. ಮತ್ತು ಹಂಗೆ ಬರಿತಾ ಇದ್ದರೆ ಇಂಪ್ರೂವ್ಮೆಂಟ್ ಆಗುತ್ತೆ ಹ್ಯಾಂಡ್ ರೈಟಿಂಗು ಅಂತ ಅಷ್ಟೇ. ಆಮೇಲೆ ನನ್ನದೇ ಆದ ನೋಟ್ಸ್ ಇರೋದ್ರಿಂದ ನಾನು ಒಂಚೂರು ತಿರುವಾಗ್ತಾ ಇರ್ತೀನಲ್ಲ, ರಿವಿಷನ್ ಮಾಡ್ತಾ ಇರೋದ್ರಿಂದ ಚೆನ್ನಾಗಿ ನೆನ್ಪು ಉಳಿತೀನಿ. ಅದಕ್ಕೋಸ್ಕರ ನಾನು ಎಲ್ಲದನ್ನು ಕೂಡ ಆಲ್ಮೋಸ್ಟು ಈ ಥರ ಪಾಯಿಂಟ್ಸ್ ಮಾಡಿ ನೋಟ್ಸ್ ಮಾಡಿದ್ದೀನಿ. ಈ ಥರದವು ನನ್ನ ಏನಿಲ್ಲ ಅಂದರೆ ಒಂದು 10 ಎಕ್ಸಸೈಸು ಕಂಪ್ಲೀಟ್, ನೋಟ್ಬುಕ್ ಕಂಪ್ಲೀಟ್ ಆಗಿರ್ಬೋದು ಅಂದ್ಕೊಂಡಿದ್ದೀನಿ. ಅಷ್ಟು ಪ್ರಾಕ್ಟೀಸ್ ಮಾಡಿದ್ದೀನಿ ನಾನು. ಆದ್ರೂ ಸ್ವಲ್ಪ ಕನ್ಫ್ಯೂಸ್ ಆಗ್ತಾ ಇರುತ್ತೆ, ಒಂದ್ಸಲ ಗಾಬರಿ ಅನ್ನಿಸ್ತಾ ಇರುತ್ತೆ, ಭಯ ಆಗ್ತಾ ಇರುತ್ತೆ, ಇನ್ನು ಏನು ಓದಲೇನಪ್ಪ ಅನ್ನಿಸ್ತಾ ಇರುತ್ತೆ ನನಗೆ. ಎಲ್ರಿಗೂ ಕೂಡ ಹಂಗೆ ಅನಿಸುತ್ತೆ ಅನ್ಕೋತೀನಿ ಸ್ಟಡಿ ಮಾಡ್ಬೇಕಾದ್ರೆ. ಹಾಗೆ ಇನ್ನು ಸೈಕಾಲಜಿನೂ ಕೂಡ ತುಂಬ ರಿವಿಷನ್ ಮಾಡೋದಿದೆ. ನಾನು ಸೈಕಾಲಜಿನೂ ಕೂಡ ಮಾಡಬೇಕು. ಮತ್ತು ಮ್ಯಾಮ್ ಕೊಟ್ಟಿರೋಂಥ ಬುಕ್ಸ್ನ ನಾನು ಈ ಥರ ನಾನು PDF ಮಾಡ್ಕೊಂಡು ಪ್ರಿಂಟ್ ತಗೊಂಡು ಈ ಥರ ನೋಟ್ಬುಕ್ ಮಾಡ್ಕೊಂಡು ನಾನು ಸ್ಟಡಿ ಮಾಡ್ತಾ ಇದ್ದೀನಿ. ಇದ್ರ ಜೊತೆಗೆ ಬುಕ್ಸ್ಗಳು ಕೂಡ ಓದ್ತೀನಿ. ಆಲ್ಮೋಸ್ಟ್ ಅಲ್ಲಿ ಇದರಲ್ಲೆಲ್ಲ ಕವರ್ ಮಾಡಿದ್ದಾರೆ. ಬಟ್ ಇದು ಆಪ್ಷನ್ಸ್ ಥರ ಇದು MCQs ಇದೆ. ಅದ್ರ ಜೊತೆಗೆ ಸ್ವಲ್ಪ ರೈಟಿಂಗು ಕೂಡ, ಭಾಷೆ ಅಭ್ಯಾಸದಲ್ಲಿರುವಂಥ ರೈಟಿಂಗ್ ಕೂಡ ನೋಟ್ಸ್ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ, ಇದನ್ನೇ ರೆಫರ್ ಮಾಡ್ತಾ ಇದ್ದೀನಿ. ಇನ್ನು ಇಂಗ್ಲೀಷ್ ಬಂದ್ಬಿಟ್ಟು ಮ್ಯಾಮ್ ಕ್ಲಾಸ್ ಮಾಡ್ತಾರೆ, ಅದನ್ನೇ ಕ್ಲಾಸ್ನ ಕೇಳ್ತಾ ಇದ್ದೀನಿ. ಮತ್ತು ಒಂದು 3-4 ಓನ್ ಬುಕ್ಸ್ ಇದ್ದಾವೆ, ಇಂಗ್ಲೀಷ್ ಗ್ರಾಮರ್ ಬುಕ್ಕು, ಅವನು ಕೂಡ ಸ್ಟಡಿ ಮಾಡ್ತೀನಿ. ಇಂಗ್ಲೀಷ್ ಸಬ್ಜೆಕ್ಟ್ ಬಂದ್ಬಿಟ್ಟು ಇನ್ನೇನು ನೋಟಿಫಿಕೇಶನ್ ಕೂಡ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಹಂಗಾಗಿ ಚೆನ್ನಾಗಿ ಎಲ್ಲರೂ ಸ್ಟಡಿ ಚೆನ್ನಾಗಿ ಮಾಡ್ತಾ ಇದ್ದೀರಾ ಅನ್ಕೋತೀನಿ. ಫ್ರೆಂಡ್ಸು, ಇನ್ನೇನು 2 ಮಂತ್ಸ್ ಒಳಗೆ ಎಲ್ಲ ಪ್ರೋಸೆಸ್ಗಳು ಸ್ಟಾರ್ಟಾಗಿ ನೋಟಿಫಿಕೇಷನ್ ಕೂಡ ಸ್ಟಾರ್ಟ್ ಮಾಡ್ತಾರೆ. HSTR ಅಂತೂ ಅವಕಾಶ ನಮಗೆ ಲಾಸ್ಟ್ ಚಾನ್ಸ್, ಯಾಕಂದರೆ ಮತ್ತೆ ಇನ್ನೂ 10 ವರ್ಷನೋ 15 ವರ್ಷನೋ ಮುಂದೆ ಹೋಗೋ ಚಾನ್ಸಸ್ ಇದೆ. ಹಂಗಾಗಿ HSTRಗೆ ತುಂಬ ಪೋಸ್ಟ್ ಇರೋದ್ರಿಂದ ತುಂಬ ಫೋಕಸ್ ಅದಕ್ಕೆ ಮಾಡಿ ಅಂತ ಹೇಳ್ತೀನಿ. ಯಾಕಂದರೆ ಇನ್ನು GPSTRಗಂತೂ ಪೋಸ್ಟ್ ಮ್ಯಾಕ್ಸಿಮಮ್ ಇದ್ದಾವೆ, ಬಟ್ PSTRಗಂತೂ ಪೋಸ್ಟು ತುಂಬ ಕಡಿಮೆ ಇದ್ದಾವೆ ಅಂತ ಹೇಳ್ತಾರೆ. ಅದ್ರಾಗೂ ಕೂಡ ಹೆಚ್ಚಿಗೆನೇ ಜಾಸ್ತಿ ಕಾಲ್ ಮಾಡ್ತೀವಿ ಅಂತ ಹೇಳ್ತಾ ಇರೋದ್ರಿಂದ ಇನ್ನೂ HKLೂ ಕೂಡ ಕಾಂಪಿಟೇಷನ್ ಜಾಸ್ತಿ ಆಗುತ್ತೆ PSTRಗೆ. ಮತ್ತು ಅಲ್ಲೇ ಅಂದರೆ ಎಲ್ಲರೂ ಕೂಡ ಅಲ್ಲಿ ಕಾಂಪಿಟೇಷನ್ ಮಾಡೋಕ್ಕೆ ಅಷ್ಟು ಸರಿ ಅನಿಸಲ್ಲ, ಯಾಕಂದರೆ ಅಲ್ಲಿ ರಿಸರ್ವೇಷನ್ ಕೂಡ ತುಂಬ ಇರೋದ್ರಿಂದ ಅಲ್ಲೇ ಅಭ್ಯರ್ಥಿಗಳು ನಮಗೆ ಕಾಂಪಿಟೇಷನ್ ಮಾಡಿದಾಗ ಅವ್ರದ್ದೇ ಜಾಸ್ತಿ, ಅಲ್ಲಿ ರಿಸರ್ವೇಷನ್ ಇರೋದ್ರಿಂದ ಅವ್ರದ್ದೇ ಲೀಸ್ಟು ಬಂದುಬಿಡುತ್ತೆ ಬೇಗ ಫಸ್ಟು. ಅದಕ್ಕೋಸ್ಕರ PSTRಗೂ ಕೂಡ ಕಡಿಮೆ ಪೋಸ್ಟ್ ಇದ್ದಾವೆ. ಸೊ ನಾನು ಅನ್ಕಟ್ಟಿದ ಮಟ್ಟಿಗೆ ನಾವು HSTR ಮತ್ತು GPSTRಗೆ ಟಾರ್ಗೆಟ್ ಮಾಡೋದು ಬೆಟರ್ ಅಂತೀನಿ. ಬಟ್ PSTRಗೆ ಅಥವಾ ಇದು HSTRಗೆ ಎಲಿಜಿಬಲ್ ಆಗಿಲ್ಲ ಅಂದರೆ ಇನ್ನೇನು ಮಾಡೋಕ್ಕಾಗಲ್ಲ, ವಿಧಿ ಇಲ್ಲ, PSTRಗೆ ನಾವು ಸ್ಟಡಿ ಮಾಡಬೇಕಾಗುತ್ತೆ.
ಇನ್ನೂ ಜಾಸ್ತಿ ಪೋಸ್ಟ್ ಕಾಲ್ ಮಾಡಿಸ್ತೀವಿ ಅಂತ ಸ್ಟ್ರೈಕ್ ಮಾಡ್ತಾ ಇದ್ದಾರೆ. ಬಟ್ ಹೇಳೋಕ್ಕಾಗಲ್ಲ ಏನು ಮಾಡ್ತಾರಂತ. ಮಾಡಿದ್ರೂ ಮಾಡ್ಬೋದು ಅಥವಾ ಕಡಿಮೆನೂ ಕೂಡ ಮಾಡ್ಬೋದು. ಬಟ್ ಯಾವುದಕ್ಕೂ ಕೂಡ ನಾವು ಒಂಚೂರು ಮನ್ಸು ಮಾಡ್ಕೊಂಡು ಚೆನ್ನಾಗಿ ಒಳ್ಳೆಯ ನಿರ್ಧಾರನ ಮಾಡ್ಕೊಂಡು ಅಭ್ಯಾಸನ ಸ್ಟಾರ್ಟ್ ಮಾಡ್ಕೋಬೇಕಾಗುತ್ತೆ. ಮತ್ತು ಯಾವುದೇ ಕಾರಣಕ್ಕೂ ಕೂಡ ಇನ್ನು ಡಿಲೇ ಆಗುತ್ತೆ, ನೋಟಿಫಿಕೇಷನ್ ಆಗಲ್ಲ ಅಂತ ಎಲ್ಲ ಅಂದ್ಕೊಳಕ್ಕೆ ಹೋಗಲೇಬೇಡಿ. ತುಂಬ ಟೈಮ್ ಇದೆ. ಆರಾಮಾಗಿ ಎಕ್ಸಾಮ್ ನೋಟಿಫಿಕೇಷನ್ ಹತ್ರ ಬಂದಾಗ ಗಲಿಬಿಲಿ ಮಾಡ್ಕೊಂಡು ನಮಗೆ ಸಿಲೆಬಸ್ನ ಕವರ್ ಮಾಡದೆ ಕನ್ಫ್ಯೂಸ್ ಮಾಡ್ಕೊಳೋಕ್ಕಿಂತ ಇವಾಗೇ ನಾವು ಸಿಲೆಬಸ್ನ ಚೆನ್ನಾಗಿ ಕವರ್ ಮಾಡ್ಕೊಳ್ಳೋಣ ಅಂತ ನನ್ನ ಅನಿಸಿಕೆ. ಯಾಕಂದರೆ ಅದರಲ್ಲೂ ಕೂಡ ತುಂಬ ಸಬ್ಜೆಕ್ಟ್ ಇರೋದ್ರಿಂದ ಎಲ್ಲದನ್ನು ಕೂಡ ಕವರ್ ಮಾಡ್ಕೋಬೇಕಾಗುತ್ತೆ, ಎಲ್ಲದಕ್ಕೂ ಕೂಡ ಇಂಪಾರ್ಟೆನ್ಸ್ ಕೊಡಬೇಕಾಗುತ್ತೆ. ಸೊ ಎಲ್ಲ ಸಿಲೆಬಸ್ನು ಕೂಡ ಕವರ್ ಮಾಡಿ ಟಾಪಿಕ್ ವೈಸ್ ಕ್ಲಿಯರ್ ಮಾಡ್ಕೊಳ್ತಾ ಹೋದರೆ ನಮಗೆ ಅಭ್ಯಾಸ ಈಸಿ ಆಗ್ತಾ ಹೋಗುತ್ತೆ. ಸೊ ಅದರಿಂದ ಇನ್ನೂ ಆರಾಮಾಗಿ ಡೈಲಿ ಒಂದೊಂದು ಸಬ್ಜೆಕ್ಟು ಫುಲ್ ಪ್ರಾಕ್ಟೀಸ್ ಮಾಡ್ಕೊಂಡು ಒಂದೊಂದು ಸಬ್ಜೆಕ್ಟಲ್ಲಿ 2-3 ಚಾಪ್ಟರ್ನ ಕವರ್ ಮಾಡ್ಕೊಳ್ತಾ ಹೋದರೆ ನಿಧಾನಕ್ಕೆ ನಾವು ಎಲ್ಲ ಸಿಲೆಬಸ್ನ ಕವರ್ ಮಾಡ್ಬೋದು. ಇನ್ನು ಯಾರೆಲ್ಲ ಡಾಕ್ಯುಮೆಂಟ್ಸ್ಗಳನ್ನೆಲ್ಲ ಕಲೆಕ್ಟ್ ಮಾಡ್ಕೊಳ್ಳೋರಿದ್ದೀರೋ ಆ ಡಾಕ್ಯುಮೆಂಟ್ಸ್ನೆಲ್ಲ ನೀಟಾಗಿ ಎಲ್ಲ ಹೊಸ್ದಾಗಿ ಮಾಡಿಸ್ಕೊಂಡು ಎಲ್ಲ ಕಲೆಕ್ಟ್ ಮಾಡ್ಕೊಂಡು ಇಟ್ಕೋಬೇಕಾಗುತ್ತೆ. ಯಾಕಂದರೆ ಎಕ್ಸಾಮ್ ಹತ್ರ ಬಂದಾಗ ಅಲ್ಲಿಗೆ ಇಲ್ಲಿಗೆ ಓಡಾಡ್ಕೊಳ್ತಾನೆ ಟೈಮ್ ಆಗಿಬಿಡುತ್ತೆ. ನೋಟಿಫಿಕೇಷನ್ ಆದ ತಕ್ಷಣ ನಾವು ಆ ಊರು ಈ ಊರು ಆ ಕಾಲೇಜು ಈ ಕಾಲೇಜು ಅಂತ ಅಲ್ಲೇ ಟೈಮ್ ಹೋಗ್ಬಿಡುತ್ತೆ, ಓದೋಕ್ಕೆ ಟೈಮ್ ಸಿಗೋಲ್ಲ. ಹಂಗಾಗಿ ಸ್ವಲ್ಪ ಇವಾಗಲೇ ಎಲ್ಲ ಡಾಕ್ಯುಮೆಂಟ್ಸ್ನೆಲ್ಲ ನೀಟಾಗಿ ಜೋಡಿಸ್ಕೊಂಡಿರಬೇಕು. ಈಗ ಕನ್ನಡ ಅಭ್ಯರ್ಥಿ ಗ್ರಾಮೀಣ ಮತ್ತು ಇನ್ಕಮ್ ಸರ್ಟಿಫಿಕೇಟು ಇವೆಲ್ಲ ಹೊಸ್ದಾಗೆ ನಾವು ಮಾಡಿಸ್ಕೋಬೇಕಾಗುತ್ತೆ ಹೊಸ ಡೇಟಿಗೆ. ಹಂಗಾಗಿ ಇವನ್ನೆಲ್ಲ ಹೊಸವನ್ನೇ ಡಾಕ್ಯುಮೆಂಟ್ಸ್ನ ಮಾಡ್ಕೋಬೇಕಾಗುತ್ತೆ. ನನಗನ್ಸಿದ ಮಟ್ಟಿಗೆ ಇವರು ಸಡನ್ನಾಗಿ ನೋಟಿಫಿಕೇಷನ್ ಮಾಡ್ತಾರೆ ನಿಜವಾಗ್ಲೂ. ಯಾವುದೇ ಕೂಡ ಡಿಲೇ ಮಾಡಲ್ಲ. ಇನ್ನು ನೆಕ್ಸ್ಟು ಡಿಸೆಂಬರ್ ಒಳಗಂತೂ ನಮಗೆ ಪ್ರೋಸೆಸ್ ಎಲ್ಲ ಮುಗ್ದೇ ಹೋಗಿರುತ್ತೆ ಅನ್ಕೋತೀನಿ. ಸೊ ಅಷ್ಟರೊಳಗೆ ಮತ್ತೇನಾದರೂ ಟಿ ಇ ಟಿ ಕಳೆದ್ರು ಅಂದರೆ ಮಾತ್ರ ಡಿಲೇ ಆಗ್ಬೋದು. ಟಿ ಇ ಟಿ ಮಾಡಲಿಲ್ಲ, ಟಿ ಇ ಟಿ ಆಗಿರೋರಿಗೆ ಅಷ್ಟೇ ಕಾಲ್ ಮಾಡ್ತಾರೆ ಅಂದರೆ ಬೇಗ ಕಾಲ್ ಮಾಡೋ ಸಾಧ್ಯತೆ ಜಾಸ್ತಿನೇ ಇದ್ದಾವೆ. ಯಾಕಂದರೆ ಗೌರ್ಮೆಂಟಿಗೆ ಜಾಸ್ತಿ ಫೋರ್ಸ್ ಮಾಡೋದ್ರಿಂದ ಅದಕ್ಕೂ ಕೂಡ ಒತ್ತಡ ಇದೆ. ಸ್ಟ್ರೈಕ್ ಕೂಡ ಮೇಲೆ ಸ್ಟ್ರೈಕ್ ಮಾಡೋದ್ರಿಂದ ಸ್ಟೂಡೆಂಟ್ ಕೂಡ ಎಲ್ಲ ಹೋಗಿ ಮತ್ತು ಸರ್ಕಾರಕ್ಕೂ ಕೂಡ ತುಂಬ ಜವಾಬ್ದಾರಿ ಇದ್ದಾವೆ. ಮತ್ತು ಕ್ಲಾಸಸ್ ಕೂಡ ಡಿಲೇ ಆಗ್ತವೆ. ಕ್ಲಾಸಸ್ಸಲ್ಲಿ ಸ್ಕೂಲ್ಗಳಲ್ಲಿ ಟೀಚರ್ಸ್ಗಳು ಕೂಡ ಬೇಕು ಅಂತ ಎಲ್ಲ ಹೇಳ್ತಾ ಇರೋದ್ರಿಂದ ನಿಜವಾಗ್ಲೂ ಹತ್ರದಲ್ಲೇ ನೋಟಿಫಿಕೇಷನ್ ಮಾಡ್ತಾರೆ ಅನ್ಕೋತೀನಿ ನಾನು. ಯಾವುದಕ್ಕೂ ಕೂಡ ನೆಗ್ಲೆಕ್ಟ್ ಮಾಡ್ದಂಗೆ ಚೆನ್ನಾಗಿ ಓದ್ಕೋಬೇಕಾಗುತ್ತೆ. ಇನ್ನು HSR ಸೋಷಿಯಲ್ ಸೈನ್ಸ್ ಸ್ಟಡೀಸ್ ಬಂದುಬಿಟ್ಟು ನಾನು SR ಎಜುಕೇಷನ್ ಚಾನಲ್ ಅವ್ರಿಗೇ ಹೇಳ್ತೀನಿ. ನೀವು ಕೂಡ ನೋಡಿಲ್ಲ ಅಂದರೆ ಅವರ ವಿಡಿಯೋ ಮತ್ತು ಅವರು ಇದಕ್ಕೆ ಟೆಲಿಗ್ರಾಮ್ ಚಾನಲ್ಗೆ ಜಾಯಿನ್ ಆಗಿಬಿಟ್ಟು ಡೈಲಿ ಕ್ಲಾಸಸ್ ಟೆಸ್ಟು ಎಲ್ಲ ಮಾಡ್ತಾರೆ. ಅವ್ರ ಕಡೆಯಿಂದ ನಾವು ಆರಾಮಾಗಿ ಸ್ಟಡಿನ ಮಾಡ್ಕೋಬೋದು. ಆಲ್ರೌಂಡು ಅವರೇ ಎಲ್ಲ ಸಬ್ಜೆಕ್ಟ್ಗಳನ್ನ ನಮಗೆ ಕ್ಲಿಯರ್ ಮಾಡಿಕೊಡ್ತಾ ಇದ್ದಾರೆ. ಹಂಗಾಗಿ ನಮಗೆ ಇನ್ನೇನು ಬೇಕಲ್ವಾ, ಅಲ್ಲಿ ಇಲ್ಲಿ ಹುಡ್ಕೋದು ತಪ್ಪುತ್ತೆ, ಸಿಲೆಬಸ್ ಕಾಪಿ ಹುಡ್ಕೋದು ತಪ್ಪುತ್ತೆ. ಮತ್ತು PDF ತಗೊಂಡು ನೀಟಾಗಿ ನಾವು ಪ್ರಿಂಟ್ ತಗೊಂಡು ನೀಟಾಗಿ ಓದ್ಕೊಂಡ್ವಿ ಅಂದರೆ ಆರಾಮಾಗಿ ನಾವು ಸ್ಕೋರ್ನ ಮಾಡ್ಬೋದು ಎಕ್ಸಾಮಲ್ಲಿ. ಸೊ ಫ್ರೆಂಡ್ಸ್, ಇದೇ ಥರ ನಾನು ಡೈಲಿ ಮೋಟಿವೇಶನ್ ವ್ಲಾಗ್ನ ಹಾಕ್ತಾಯಿರ್ತೀನಿ. ಫ್ರೆಂಡ್ಸ್, ಯಾರೆಲ್ಲ ನನ್ನ ವೀಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಾಚ್ ಮಾಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಕೂಡ ವಾಚ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ನಾಳೆ ಇದೇ ಥರ ಮೋಟಿವೇಶನ್ ವೀಡಿಯೋದಲ್ಲಿ ಸಿಗ್ತೀನಿ. ಚೆನ್ನಾಗಿ ಓದ್ತಾ ಇರಿ, ಯಾವುದಕ್ಕೆ ಕೂಡ ತಲೆ ಕೆಡ್ಸ್ಕೊಂಡಂಗೆ ಅದು ಇದು ವೀಡಿಯೋ ನೋಡಿಬಿಟ್ಟು ಮತ್ತೆ ಸ್ಟಡಿನ ಗ್ಯಾಪ್ ಮಾಡ್ಕೊಳಕ್ಕೆ ಹೋಗಬೇಡಿ. ಕಂಟಿನ್ಯೂ ಆಗಿರಲಿ ನಿಮ್ಮದು ಜರ್ನಿ ಅಂತ ಹೇಳ್ತಾ ನಾಳೆ ವೀಡಿಯೋದಲ್ಲೇ ಸಿಗ್ತೀನಿ. ಬಾಯ್, ಟೇಕ್ ಕೇರ್.